ಬೇರೆ ಮಾತಾಡಿ ಸರ್. ಜೈ ಭೀಮು. ನನ್ನ ಹೆಸರು ದೇವಪ್ರಿಯ ಅಂತೇಳಿ. ನಾವು ವಿಜಯನಗರ ಜಿಲ್ಲೆದ ದಲಿತ ಮುಖಂಡ BSS. ಇದು ಸಂತೋಷ್ ಲಾಡು ಅವರ ಹಬ್ಬದ ಅಂಗವಾಗಿಲ್ಲ, ಅವ್ರದ್ದೊಂದು ಭಾಳ ವರ್ಷದಿಂದ ಒಂದು ಆಸೆ ಇತ್ತು. ಈ ಒಂದು ಬಸವ ಅಂಬೇಡ್ಕರ್ ಅವರ ಈ ಧ್ವನಿ ಸುರುಳಿಯನ್ನು ಬಿಡುಗಡೆ ಮಾಡಬೇಕಂತ ಅವ್ರಿಗೆ ಭಾಳ ಕನಸು ಇತ್ತು. ಇವತ್ತು ಏನಾದರೂ ಸಂವಿಧಾನ ಉಳಿಬೇಕಂದ್ರೆ ಅಂಥ ನಾಯಕರು ನಮಗೆ ಬೇಕು. ಇವತ್ತು ಸಂವಿಧಾನ ಇದು ಉದ್ದೇಶ ಏನಪ್ಪ ಅಂದರೆ ನಮ್ಮ ಸಂಘಟನೆ ಎಲ್ಲ ಸಂಘಟನೆಗಳು ಸೇರಿ ನಮ್ಮ ಹಿಂದ ಸಮಾಜ ಎಲ್ಲ ಇಂಥವ್ರು ಅಂಥವ್ರು ಅಂತಿಲ್ಲ, ಎಲ್ಲ ಮುಖಂಡರು ಬಂದಿದ್ದಾರೆ. BJP ಇದ್ದಾರೆ, JDS ನೋಡಿದ್ದಾರೆ. ಎಲ್ಲ ನಮ್ದೇನಪ್ಪ ಅಂದರೆ ಈ ಸಂವಿಧಾನ ಉಳಿಬೇಕು. ಆ ಒಂದು ಉದ್ದೇಶಕ್ಕಾಗಿ ನಾವು ನೀವೆಲ್ಲ ಮೀಡಿಯಾದವ್ರು ಗೊತ್ತಿರ್ಬೋದು, ಮೊನ್ನೆ ಪಾರ್ಲಿಮೆಂಟ್ ವಿಧಾನಸೌಧದಲ್ಲಿ ಗಟ್ಟಿಯಾಗಿ ಹೋಗಿದ್ದಲ್ಲ ಜೈ ಭೀಮ್ ಅಂತ ಒಂದು ಯುವ ನಾಯಕರು ನಮಗೆ ಬೇಕಿದೆ. ಒಳ್ಳೆಯ ಕೆಲಸಗಳೆಲ್ಲ ಮಾಡ್ತಿದ್ದಾರೆ ಸಂತೋಷ್ ಲಾಡ್ ಫೌಂಡೇಶನ್ನಿಂದ. ಆ ಒಂದು ಇದರಿಂದ ಇಂಥ ನಾಯಕರು ನಮಗೆ ಬೇಕು. ಇವತ್ತು ಯುವಕರು ಒಳ್ಳೆ ರೆಸ್ಪಾನ್ಸ್ ಮಾಡ್ತಿದ್ದಾರೆ. ನಾವು ಸಹ ನಮ್ಮ ಎಲ್ಲ ಜನಾಂಗದವರು ಸಹ ಅವರಿಗೆ ತೋರಿಸಿ ಬೆಂಬಲ. ಸರ್, ಈಗ ಸಂತೋಷ್ ಲಾಡ್ ಅವರು ಸರ್ ಇಲ್ಲಿನ ಕ್ಷೇತ್ರ ಇಲ್ಲಿನವಾಗಿ ಶೈಕ್ಷಣಿಕವಾಗಿ ಇರ್ಬೋದು, ಬೇರೆ ಥರ ಅಭಿವೃದ್ಧಿಗಳು ಯಾವ ಥರ ಎಲ್ಲ ಮಾಡಿದ್ರು, ಎಲ್ಲ ಕೆಲಸ ಅವ್ರ ಫೌಂಡೇಶನ್ ಏನಿದೆಯಲ್ಲ, ಅವ್ರ ಸ್ವಂತ ಅನ್ನದಾನ, ಆಮೇಲೆ ಅಂಗವಿಕಲರಿಗೆ ಎಲ್ಲ ಥರದ. ಸರಿ ಸರ್. ಹೆಸರು ಶ್ರವಣಕುಮಾರ್ ಅಂತ, ಸಮಾಜ ಸೇವಕರು ಹೊಸಪೇಟೆ. ಭಾಳ ಈಗ ನಾವು 30 ವರ್ಷದಿಂದ ಇದ್ದೀವಿ. ಹಾಗಾಗಿ ಈಗಲೂ ಮತ್ತು ಕಾಂಗ್ರೆಸ್ಸಲ್ಲಿ ಮತ್ತು BJPಯಲ್ಲಿ, ಹಾಗಾಗಿ ನಾವು ಒಂದು ಸಂಸ್ಥೆಯಲ್ಲಿದ್ದೀವಿ ಸರ್. ಈಗ ಏನಾಗಿದೆ ಅಂದ್ರೆ ಕಾಂಗ್ರೆಸ್ ಸರ್ಕಾರ ಬಂದಿದೆ, BJP ಸರ್ಕಾರ ಬಂದಿದೆ. ಈಗ ಮಾಡಿದಂಥ ನಮ್ಮ ಯೋಜನೆ ಯಾರು ಸಂಸತ್ ಇವತ್ತಿನ ಹೊಸಪೇಟೆಯಲ್ಲಿ ಒಂದು ಕಾರ್ಯಕ್ರಮ ಅಂಬೇಡ್ಕರ್ ಮತ್ತು ಬಸವನ ಒಂದು ಕಾರ್ಯಕ್ರಮ ಮಾಡ್ತಿದ್ದಾರೆ. ಯಾತಕ್ಕೆ ಮಾಡ್ತಾರೆ ಅಂತ ನಮಗೆ ಇವತ್ತಿಗೂ ಏನು ಇದು ಆಲೋಚನೆ ಆಗ್ಬೋದು. ಏನು ಜನಗೋಸ್ಕರ ಮಾಡ್ತಾರೋ, ಏನು ಅಭಿವೃದ್ಧಿಗೋಸ್ಕರ ಮಾಡ್ತಾರೋ ಏನಂದ್ರೆ ನಮಗೇನು ಯಾವುದೋ ಇದು ಆಗ್ವಲ್ತು. ಹಾಗಾಗಿ ಯಾಕೆ ಹಿಂಗೆ ಈ ರೀತಿ ಮಾಡ್ತಿದಾರ ಸರ್ಕಾರಗಳು ಅಂತಂದು. ಸಿದ್ದರಾಮಯ್ಯ ಬಂದರು ಈ ರೀತಿ ಮಾಡಿದ್ರು, ಮೊನ್ನೆ ಮೋದಿ ಬಂದರು, ಯಡಿಯೂರಪ್ಪನವ್ರು ಬಂದರು ಈ ರೀತಿ ಮಾಡಿದ್ರು. ಹಾಗಾಗಿ ಏನೊಂದು ನಮಗೆ ಅರ್ಥ ಆಗುತ್ತೆ ಸರ್. ಹಾಗಾಗಿ ಮುಂದಿನ ದಿನದಾಗಿ ಒಳ್ಳೆ ಸರ್ಕಾರ ಬರಬೇಕು. ಅಂದರೆ ಸರ್, ಈಗಿನ ಇಲ್ಲಿ ಗ್ರಾಮೀಣ ಇಲ್ಲಿನ ಜನತೆ ಇಲ್ಲಿನ ಒಡನಾಟದ ಬಗ್ಗೆ ಸರ್, ಇಲ್ಲಿನ ಜನತೆ ಏನಾಗಬೇಕು ಅಂದರೆ ಹಿಂದೆ ಇಲ್ಲಿ ಹೊಸಪೇಟೆ ವಿಜಯನಗರ ಬಳ್ಳಾರಿ ಮತ್ತು ವಿಜಯನಗರ ಎರಡು ರೀತಿ ಇತ್ತು. ಹಾಗಾಗಿ ಇದಾಗಿದೆ ಸರ್. ಈಗ ನಮ್ಮ ಹೊಸಪೇಟೆಯಲ್ಲಿರುವಂಥ BJP ಸರ್ಕಾರ ಇದ್ದಂಗಾಗಿದೆ. ನಮ್ಮ ಆನಂದ್ ಸಿಂಗ್ ಅವರು ಮುಖವಾಗಿದ್ದಾರೆ. ಮತ್ತೆ ಅವ್ರನ್ನ ತರ್ಬೇಕಂತ ನಮ್ಮ ಅಭಿಲಾಷ್. ಆನಂದ್ ಸಿಂಗ್ ಒಳ್ಳೆ ವ್ಯಕ್ತಿ, ಅವರು ಸಮಾಜ ಸೇವಕ, ಒಳ್ಳೆ ಒಬ್ಬ 4 ಸಲ ಆರಿಸಿ ಬಂದಂಥ ವ್ಯಕ್ತಿ. ಅಂಥ ಮನುಷ್ಯ ಇವತ್ತು ಈ ದಿನ ಈ ರೀತಿ ಆಗಿದೆ. ಹಿಂದಿನ ಸರ್ಕಾರಕ್ಕೂ ಈಗಿನ ಸರ್ಕಾರ ಅಭಿವೃದ್ಧಿ ವಿಚಾರ, ಶೈಕ್ಷಣಿಕ ವಿಚಾರ ಹೋದರೆ ಸರ್, ಇಲ್ಲಿ ಅಭಿವೃದ್ಧಿ ಯಾವುದೇ ರೀತಿ ಇಲ್ಲ ಸರ್. ಹೊಸಪೇಟೆಯಲ್ಲಿ ಆನಂದ್ ಸಿಂಗ್ ಮಾಡಿದಂಥ ಕಾರ್ಯಗಳು ಹಿಂದೆ ಯಾರು ಕಾಂಗ್ರೆಸ್ ಬಂದ ಕಾರ್ಯಗಳು ಮಾಡೇ. ಹಾಗಾಗಿ ಇಷ್ಟು ಹೇಳೋಂಥ ಶೈಕ್ಷಣಿಕವಾಗಿ ಸರ್ ಶೇಖರಿಸುವ ಯಾವ ಈಗ 1 ವರ್ಷದಿಂದ ಯಾವ ಅಭಿವೃದ್ಧಿಗಳು ಇಲ್ಲ ಹೊಸಪೇಟೆಯಲ್ಲಿ. ನಾವು ನೋಡ್ತಿದ್ದೀವಲ್ಲ, ಇಲ್ಲಿ 30-40 ವರ್ಷ ಆಯ್ತು ಇಲ್ಲಿ ಹೊಸಪೇಟೆಯಲ್ಲಿ ಇರೋದು. ಹಾಗಾಗಿ ಯಾವ ಅಭಿವೃದ್ಧಿಗಳು ಏನಿಲ್ಲ. ಆನಂದ್ ಸಿಂಗ್ ಮಾಡುವಂಥ ಕಾರ್ಯಗಳು ಇಲ್ಲಿ ಯಾರು ಮಾಡಿಲ್ಲ ಸರ್. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.